ಹಲೋ ಎವ್ರಿವನ್, ನೀವು ಫೋಟೋ ನೋಡ್ತಾ ಇದ್ದಾಗಲೇ ಅರ್ಥ ಆಗ್ತಿರ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ನಾಟಕದ ಅತ್ಯಂತ ಪವಿತ್ರ ಮತ್ತು ಐತಿಹಾಸಿಕ ಪುಣ್ಯಕ್ಷೇತ್ರವಾದ ತುಮಕೂರು ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಇದ್ದೀವಿ. ಸೊ ಸಿದ್ಧಗಂಗಾ ಮಠಕ್ಕೆ ಹೋಗಬೇಕಾದ್ರೆ ಯಾವ ರೀತಿ ಹೋಗಬೇಕು, ಸೊ ಅಲ್ಲಿ ಬಸ್ಸು ಮತ್ತು ಟ್ರೈನು ಯಾವ ರೀತಿಯಾಗಿರುತ್ತೆ, ಸೊ ಮತ್ತು ಆ ಮಠದ ಫುಲ್ ಡೀಟೇಲ್ ವಿಡಿಯೋ ನಾನು ಇದರಲ್ಲಿ ಹಾಕಿರ್ತೀನಿ. ಸೊ ಹಾಗಿದ್ರೆ ಬನ್ನಿ ನಾನು ಯಾವ ರೀತಿ ಹೋಗಿದ್ದೀನಿ ಅಂತ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿರುವ KSRTC ಬಸ್ ಸ್ಟ್ಯಾಂಡ್ ಇದು. ಸೊ ಇಲ್ಲಿ ತುಮಕೂರು ಬಸ್ಸು ಪ್ರತಿ 5-10 ನಿಮಿಷಕ್ಕೊಮ್ಮೆ ಬಸ್ ಅವೈಲೇಬಲ್ ಇದೆ. ಸೊ ಗೌರ್ಮೆಂಟ್ ಪ್ರೈವೇಟ್ ಕೂಡ ಬಸ್ ಇದೆ. ಸೊ ನೀವು ಹೋಗ್ತೀನಿ ಅಂದರೆ ಬಸ್ಸಿಗೆ ಹೋಗ್ಬೋದು. ಸೊ 2 ಅವರ್ ಜರ್ನಿ ಆಗುತ್ತೆ. ಹಾಗೆ ಇಲ್ಲ ಟ್ರೈನಿಗೆ ಹೋಗ್ತೀನಿ ಅಂದರೆ ಬೆಳಗ್ಗೆ 6 ಗಂಟೆಗೆ ಟ್ರೈನ್ ಇದೆ. ಸೊ ಇಲ್ಲ ವಿಶ್ವಮಾನ ಎಕ್ಸ್ಪ್ರೆಸ್ ಇದೆ 9 ಗಂಟೆಗೆ, 1 ಅವರಲ್ಲಿ ಜರ್ನಿ ಮಾಡ್ಬೋದು ನೀವು. ಸಿದ್ಧಗಂಗಾ ಎಕ್ಸ್ಪ್ರೆಸ್ ಬಸ್ ಕೂಡ ಇದೆ, ಮಧ್ಯಾಹ್ನ 1 ಗಂಟೆಗಿದೆ. ಸೊ ನೀವು ಟ್ರೈನಿಗೆ ಹೋಗ್ತೀನಿ ಅನ್ನೋರು ಟ್ರೈನಿಗೆ ಹೋಗ್ಬೋದು, ಇಲ್ಲ ಬಸ್ಸಿಗೆ ಹೋಗ್ತೀನಿ ಅನ್ನೋರು ಬಸ್ಸಿಗೆ ಹೋಗ್ಬೋದು. ಎರಡೂ ಇದೆ, ವ್ಯವಸ್ಥೆ ಇದೆ. ಸೊ ಅಲ್ಲಿಗೆ ಬಂದರೆ ಸಿದ್ಧಗಂಗಾ ಮಠದ ಹತ್ರನೇ ನಾವು ಬಂದಿರೋದು. ಸೊ ಬಸ್ನಿಂದ ನಾವು ಸಿದ್ಧಗಂಗಾ ಮಠಕ್ಕೆ ಹೋಗೋ ದಾರಿಯಲ್ಲಿ ಅರ್ಧ ಕಿಲೋಮೀಟರ್ ಇರೋದು. ಸೊ ನಡ್ಕೋತಾ ಹೋಗಬೇಕು ಅಂತ ನಡ್ಕೋತಾ ಹೋದ್ವಿ. ಸೊ ಆಟೋ ಕೂಡ ಇರುತ್ತೆ, ನೀವು ಆಟೋದಿಂದನೂ ಬರ್ಬೋದು. ಸೊ ಆ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಆಟೋಲಿಂದನೂ ಹೋಗ್ಬೋದು. ಶ್ರೀ ಸಿದ್ಧಗಂಗಾ ಕ್ಷೇತ್ರದ ದ್ವಾರ ಬಾಗಿಲ ಥರ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ, ಹೈವೇ ಮೇಲೆ ಸಖತ್ತಾಗಿ ಕಾಣ್ತದೆ. ನಮಸ್ಕಾರ ತುಮಕೂರು. ನಾವು ಇವಾಗ ಒಳಗಡೆ ಹೋಗೋಣ ಬನ್ನಿ. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇದು ಎಂಟ್ರೆನ್ಸು ಯಾವ ರೀತಿ ಕಾಣ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇಲ್ಲಿ ಸಿದ್ಧಗಂಗಾ ಮಠದ ಹತ್ರ ಸಿದ್ಧಲಿಂಗೇಶ್ವರ ಉದ್ಯಾನವನ ಅಂತ ಮಾಡಿದ್ದಾರೆ. ಒಳಗಡೆ ತುಂಬ ಚೆನ್ನಾಗಿದೆ, ಗಾರ್ಡನ್ ಥರ ನೋಡೋದಕ್ಕೂ ಅಟ್ರಾಕ್ಷನ್ ಆಗೋ ಥರ ಇದೆ. ಫುಲ್ ಎಲ್ಲ ಒಳಗೆ ಗ್ರೀನ್ ಆಗಿ ಮತ್ತು ಬರ್ಡ್ಸು ಎನಿಮಲ್ಸ್ ಇದೆಲ್ಲ ಸ್ಟ್ಯಾಚು ಥರ ಮಾಡಿದ್ದಾರೆ. ಸೊ ಸಖತ್ತಾಗಿ ಕಾಣ್ತಾ ಇದೆ ನೋಡೋದಕ್ಕೆ, ಅಷ್ಟೇ ಕ್ಯೂಟ್ ಆಗಿತ್ತು. ಸೊ ಒಳಗಡೆ ಹೋಗಬೇಕು ಇನ್ನು ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇದು ಎಂಟ್ರೆನ್ಸು ಸಿದ್ಧಗಂಗಾ ಮಠದ್ದು. ಸೊ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ನಾಟಕದ ಅತ್ಯಂತ ಪವಿತ್ರ ಮತ್ತು ಐತಿಹಾಸಿಕ ಪುಣ್ಯಕ್ಷೇತ್ರವಾದ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠಕ್ಕೆ ಹೋಗ್ತಿದ್ದೀನಿ. ಒಳಗಡೆ ನಿಮಗೆಲ್ಲ ಗೊತ್ತಿರೋದೇ, ನಡೆದಾಡುವ ದೇವರು ಅಂತಲೇ ಪ್ರಖ್ಯಾತರಾಗಿರುವ ಲಿಂಗೈಕ ಪರಮ ಪೂಜ್ಯರು ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಪವಿತ್ರ ಪುಣ್ಯಕ್ಷೇತ್ರವಾಗಿದೆ. ಹಾಗೆ ಈ ಮಠದ್ದು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಮಿಸ್ ಮಾಡಿದೆ, ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ನಾನು ನಿಮ್ಗೆ ಸುತ್ತಲೂ ತೋರಿಸ್ತಾ ಇದ್ದೀನಿ ಏನೇನಿದೆ ಅಂತ. ಸೊ ದೇವಸ್ಥಾನಗಳಿದೆ, ಸಿದ್ಧಗಂಗಮ್ಮನ ದೇವಸ್ಥಾನ ಇದೆ. ಸೊ ಮೇಲೆ ಶಿವನ ಮೂರ್ತಿಗಳೆಲ್ಲ ಇದೆ. ಇದು ಸಿದ್ಧಗಂಗಾ ಮಠಕ್ಕೆ ಒಳಗಡೆ ಹೋಗೋ ದಾರಿ ಇದು. ಅಂದರೆ ಅಲ್ಲಿ ಅನ್ನದಾಸೋಹದ ದಾರಿ ಕೂಡ ಇದೆ, ಒಳಗಡೆ ಹೋಗಬೇಕು. ಸೊ ನಾವು ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಸ್ವಾಮೀಜಿಗಳದ್ದೆಲ್ಲ ಫೋಟೋ ತೆಗೆಸ್ಕೊಳತ್ತಿದ್ರು. ಸೊ ಮತ್ತು ಅಲ್ಲಿ ಸ್ವಾಮೀಜಿಗಳ ಕೂತು ಹೇಳ್ತಾಯಿದ್ರು. ಸೊ ಭಕ್ತಾದಿಗಳು ಬಂದು ಹೋಗ್ತಾಯಿದ್ರು. ಸೊ ಇಲ್ಲಿ ನೀವೇನಾದರೂ ಕಾಳು, ಅಕ್ಕಿ, ಬೇಳೆ ಎಲ್ಲ ಕೊಡ್ತೀನಿ ಅಂದರೆ ದಾನವಾಗಿ ನೀವು ಇಲ್ಲಿ ಕೊಡ್ಬೋದು. ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಅಕ್ಕಿ, ಕಾಳು, ಧಾನ್ಯಗಳೆಲ್ಲ ಕೊಡ್ತಾಯಿದ್ದಾರೆ, ಕುಂಬಳಕಾಯಿ ಕೊಡ್ತಾಯಿದ್ದಾರೆ. ಸೊ ಇದು ದಾಸೋಹಕ್ಕೆ ಹೋಗುವ ದಾರಿ ಇದು. ಸೊ ನೀವು ದಾಸೋಹಕ್ಕೆ ಊಟ ಮಾಡಿಕೊಂಡು ಮುಂದೆ ವಿಸಿಟ್ ಮಾಡ್ತಿದ್ರೆ ಮಾಡ್ಬೋದು. ನಾವು ಫಸ್ಟಿಗೆ ಬಂದಮೇಲೆ ಟೈಮ್ ತುಂಬ ಆಗಿತ್ತಲ್ವ, 1:30 ಆಗಿತ್ತು. ಸೊ ಅದಕ್ಕೋಸ್ಕರ ನಾವು ಒಳಗಡೆ ಬಂದ್ವಿ. ಸೊ ಒಳಗಡೆ ಬಂದುಬಿಟ್ಟು ಊಟ ಮಾಡ್ಕೊಂಡು ಹೋಗಬೇಕು ಅಂತ ಊಟ ಮಾಡ್ತಾಯಿದ್ವಿ. ಸೊ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಊಟದ್ದಾಯಿತು, ಅಲ್ಲಿ ಬಡಿಸೋದಾಯಿತು, ಏನೋ ಗೊತ್ತಿಲ್ಲ, ಹೊರಗಡೆ ತಿಂತಾ ಇದ್ದರೆ ಅದೇ ಬೇರೆಯೇ ಇರುತ್ತೆ. ಸೊ ಮನೇಲಿ ತಿಂದರೆ ಅಷ್ಟು ಟೇಸ್ಟಾಗಿರಲ್ವಲ್ಲ. ಸೊ ಹೊರಗಡೆ ಬಂದರೆ ಅದೇನೋ ಗೊತ್ತಿಲ್ಲ, ಮಕ್ಕಳೆಲ್ಲ ಕೂತ್ಕೊಂಡು ಊಟ ಮಾಡೋದೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಅನ್ನ ಸಾಂಬಾರು ಮುದ್ದೆ ಕೂಡ ಕೊಡ್ತಾಯಿದ್ರು. ಸೊ ನಿಮಗೆ ಎಷ್ಟು ಬೇಕು ಅಷ್ಟೇ ಬಡಿಸ್ಕೊಳ್ಳಿ, ಅಲ್ಲಿ ಏನು ಕೆಡಿಸೋ ಹಾಗಿಲ್ಲ. ಸೊ ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸೊ ನೋಡಿ ಇಲ್ಲಿ ಯಾವ ರೀತಿಯಾಗಿ ದಾನ ಕೊಡ್ತಾ ಇದ್ದಾರೆ ಅಂತೆ, ಭಕ್ತಾದಿಗಳು ಬಂದು ಅಲ್ಲಿ ದಾನ ಕೊಡ್ತಾಯಿದ್ರು. ಸೊ ಇಲ್ಲಿ ಸ್ವಾಮೀಜಿಗಳು ಕೂತ್ಕೊಳ್ಳೋ ಸ್ಥಳ ಅದು. ಸೊ ನೀವೇನಾದರೂ ಫೋಟೋ ತೆಗೆಸ್ಕೊತಿದ್ರೆ ಅಲ್ಲಿ ಫೋಟೋಗ್ರಾಫರ್ ಇದ್ದಾರೆ, ಫೋಟೋ ಕೂಡ ತೆಗೆಸ್ಕೊಂಡು ಬರ್ಬೋದು. ಅವ್ರ ಫೋಟೋ ಕಾಪಿ ಕೂಡ ಕೊಡ್ತಾರೆ. ಸೊ ಸಿದ್ಧಗಂಗಾ ಮಠದ ಗದ್ದುಗೆ ಹೋಗ್ತಾ ಇದ್ದೀವಿ. ಸೊ ಇದು ಹೊರಗಡೆ ಇರೋದು ಮಕ್ಕಳ ಶಾಲೆ ಅಂತಲೇ ಹೇಳ್ಬೋದು. ಇದನ್ನು ಶಾಲೆ ಥರ ರೂಮ್ಸು ಎಲ್ಲ ಇದೆ ಇಲ್ಲಿ, ಫುಲ್ ವ್ಯವಸ್ಥೆ ಇದೆ. ಹೊರಗಡೆ ಬಂದರೆ ಯಾವ ರೀತಿಯಾಗಿ ಜನರನ್ನ ಟ್ರೀಟ್ ಮಾಡ್ತಾರೆ ಅನ್ನೋದು ಎಲ್ಲ ಇದೆ ಇಲ್ಲಿ. ಹಾಗೆ ಇಲ್ಲಿ ಮಕ್ಕಳು ನೋಡ್ತಾ ಇದ್ರಲ್ಲ, ನಾವು ಹೋಗಿದ್ದು ಸಂಡೇ ಹೋಗಿದ್ವಿ. ಸೊ ತುಂಬ ರಶ್ ಇತ್ತು. ಹಾಗೆ ನಿಮಗೇನಾದರೂ ಪರ್ಚೇಸ್ ಮಾಡ್ತೀನಿ ಅಂದರೆ ಶಿವಕುಮಾರ ಸ್ವಾಮೀಜಿ ಫೋಟೋಸು ಮತ್ತು ಶಿವಲಿಂಗ ಎಲ್ಲ ಇದೆ. ಸೊ ನೀವು ಅದನ್ನು ಕೂಡ ಪರ್ಚೇಸ್ ಮಾಡ್ಕೋಬೋದು. ಶಿಕ್ಷಣ, ಊಟ, ವಸತಿ ಎಲ್ಲವೂ ಉಚಿತವಾಗಿದೆ. ಅಂಧ ಮಕ್ಕಳಿಗೆ ಅಂತಲೇ ಪ್ರತ್ಯಕ್ಷವಾಗಿ ಶಾಲೆ ಕೂಡ ಮಾಡಿದ್ದಾರೆ ಇಲ್ಲಿ. ಸೊ ಅವ್ರಿಗೆ ವ್ಯವಸ್ಥೆ ಇದೆ. ಸೊ ಇಲ್ಲಿ ಸುಮಾರು 16,000 ಜನರು ಬರ್ತಾರೆ ಅಂತ ಹೇಳ್ಬೋದು, ವಿದ್ಯಾರ್ಥಿಗಳು. ಸೊ ಇವಾಗ ನಾವು ಗದ್ದುಗೆ ಹತ್ರ ಹೋಗ್ತಾ ಇದ್ದೀವಿ. ಸೊ ಗದ್ದುಗೆ ಒಳಗಡೆ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆ ಅಂತ ಕರೀತಾರೆ ಇದನ್ನು ಸಮಾಧಿ ಥರ ಮಾಡಿ ಅಲ್ಲಿ ಗದ್ದುಗೆ ರೂಪದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸಿದ್ಧಗಂಗಾ ಮಠದ ವಿಶೇಷತೆ ಅಂದರೆ ಅದು ಅಲ್ಲಿನ ತ್ರಿವಿಧ ದಾಸೋಹ, ಜಾತಿ ಧರ್ಮ ಭೇದ ಇಲ್ಲದೇ ಬರುವ ಪ್ರತಿಯೊಬ್ಬರಿಗೂ 3 ಮುಖ್ಯ ದಾಸೋಹ ಸಿಗುತ್ತೆ.
ಮೊದಲನೆಯದು ಅನ್ನದಾಸೋಹ. ಪ್ರತಿದಿನ ಇಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಬಡ ವಿದ್ಯಾರ್ಥಿಗಳು ಮತ್ತು ಭಕ್ತಾದಿಗಳಿಗೆ ಉಚಿತ ಊಟ ನೀಡಲಾಗುತ್ತದೆ. ಎರಡನೇದು ಧ್ಯಾನ ದಾಸೋಹ ಮತ್ತು ಮೂರನೇದು ವಸತಿ ದಾಸೋಹ. ಅದೆಷ್ಟೋ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ಉಳಿದುಕೊಳ್ಳಲು ಆಶ್ರಯ ಕೊಟ್ಟ ಅವರ ಜೀವನಕ್ಕೆ ದಾರಿದೀಪವಾಗಿದೆ ಈ ಮಠ ಅಂತಲೇ ಹೇಳ್ಬೋದು. ಸೊ ಗದ್ದುಗೆಗೆ ಬಂದುಬಿಟ್ಟು ನಾವು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬಂದ್ವಿ. ನೀವೇನಾದರೂ ಈ ಮಠಕ್ಕೆ ಬರಬೇಕಂದ್ರೆ ಮಠದ ದರ್ಶನ ಟೈಮಿಂಗ್ ಬಂದುಬಿಟ್ಟು ಪ್ರತಿದಿನ ಬೆಳಗ್ಗೆ 6ರಿಂದ ರಾತ್ರಿ 8:30ರವರೆಗೆ ಇರುತ್ತೆ. ಇಲ್ಲಿ ಅನ್ನ ಪ್ರಸಾದ ಸಮಯ ಬೆಳಗ್ಗೆ 11ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಇರುತ್ತೆ. ನೀವು ಇಲ್ಲಿ ಬಂದರೆ ಸಂಜೆ ತಪ್ಪದೇ ನೋಡಬೇಕಾಗಿರೋದು ಮಕ್ಕಳದ ಪ್ರಾರ್ಥನೆ ಇರುತ್ತೆ. ಸೊ ಕೂತ್ಕೊಂಡು ನೋಡೋದು, ಸಾಮೂಹಿಕ ಪ್ರಾರ್ಥನೆ ನೋಡೋದೇ ಒಂದು ಕಣ್ಣಿಗೆ ಹಬ್ಬನೇ ಅಂತಲೇ ಹೇಳ್ಬೋದು. ಸೊ ಇದನ್ನು ಹೇಳ್ತಾನೆ ನಾನು ಅದರ ಮುಂದ್ಗಡೆ ಇರೋ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ದರ್ಶನ ಮಾಡಬೇಕು ಅಂತ. ಸೊ ಅಲ್ಲಿ ಇರೋದು ಒಂದು ನಂದಿ ರೂಪದಲ್ಲಿ ಮತ್ತು ಒಂದು ಲಿಂಗದ ರೂಪದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ವ್ಯೂಸ್ ಅಂತೂ ಅಷ್ಟೇ ಚೆನ್ನಾಗಿತ್ತು. ಸೊ ಫೋಟೋಸ್ ಎಲ್ಲ ತಕ್ಕೋತೀನಿ ಅಂದರೆ ಸಖತ್ತಾಗಿ ಬರುತ್ತೆ ಇಲ್ಲಿ. ಸೊ ಫೋಟೋಸ್ ಎಲ್ಲ ತಕ್ಕೊಂಡು ನಾವು ಮೇಲ್ಗಡೆ ಹೋಗ್ಬೇಕಂತ ಮತ್ತೆ ಮೇಲ್ಗಡೆ ಹೋಗ್ತಾಯಿದ್ವಿ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ. ಸೊ ಸಣ್ಣ ಸಣ್ಣ ದೇವಸ್ಥಾನಗಳನ್ನ ಅಲ್ಲಲ್ಲೇ ನಿರ್ಮಾಣ ಮಾಡಿದ್ದಾರೆ. ವೀರಭದ್ರನದು ಮತ್ತು ಶಿವನದು ಮೂರ್ತಿಗಳೆಲ್ಲ ನಿರ್ಮಾಣ ಮಾಡಿಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಸೊ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗ್ತಾಯಿದ್ವಿ. ಸೊ ನನ್ನ ಮಗ ಅಂತೂ ಪೂರ್ತಿ ಸ್ಟೆಪ್ಸ್ ಹತ್ಕೊಂಡು ಹಂಗೆ ಓದ್ಬಿಟ್ಟ. ಫುಲ್ ಎಂಜಾಯ್ ಮಾಡ್ತಾಯಿದ್ದ. ಸೊ ಅವನಲ್ಲಿ ಮಾಡ್ಕೊತ ಒಳಗಡೆ ದೇವರ ದರ್ಶನ ಮಾಡಬೇಕು ಅಂತ ದೇವರ ದರ್ಶನಕ್ಕೆ ಒಳಗಡೆ ಹೋದ್ವಿ. ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಒಳಗಡೆ ಹೋಗ್ತಾಯಿದ್ದೀವಿ. ಸೊ ಇಲ್ಲಿ ಒಂದೇ ಕಲ್ಲಿನಿಂದ ಒಂದು ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದಾರೆ, ಸಿದ್ಧಗಂಗಮ್ಮ ದೇವಿ ಅಂತ. ಸೊ ಅದನ್ನು ಒಂದೇ ಕಲ್ಲಿನಿಂದ ಕಟ್ಟಿರೋದು. ಸೊ ಅದನ್ನು ಕೂಡ ನೀವು ವೀಕ್ಷಣೆ ಮಾಡ್ಬೋದು. ಸೊ ಸ್ನೇಹಿತರೆ, ಈ ಸಿದ್ಧಗಂಗಾ ಮಠಕ್ಕೆ ಸುಮಾರು 600 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ಸುಮಾರು 15ನೇ ಶತಮಾನದಲ್ಲಿ ಶ್ರೀ ಹರದನಹಳ್ಳಿ ಗೋಸಾಲ ಸಿದ್ದೇಶ್ವರ ಸ್ವಾಮೀಜಿಗಳು ಈ ಪವಿತ್ರ ಕ್ಷೇತ್ರವನ್ನು ಸ್ಥಾಪಿಸಿದರು. ಈ ಮಠಕ್ಕೆ ಸಿದ್ಧಗಂಗಾ ಅಂತ ಹೆಸರು ಬರಲು ಒಂದು ಪವಾಡವೇ ಕಾರಣ. ಒಮ್ಮೆ ಸ್ವಾಮಿಗಳ ವೃದ್ಧಾವೇಶರೊಂದಿಗೆ ತೀವ್ರ ಬಾಯಾರಿಕೆಯಿಂದ ಗೋಸಾಲ ಸಿದ್ದೇಶ್ವರ ಸ್ವಾಮೀಜಿಗಳು ಅಲ್ಲಿನ ಬಂಡೆಗಳ ಸವಾರಿಯಾದ ಪವಿತ್ರ ಗಂಗೆಯ ನೀರಿನ ಕಾರಂಜಿಯನ್ನು ಚಿಮ್ಮಿಸಿದಂತೆ ಅಂದಿನಿಂದ ಈ ಜಲಕ್ಕೆ ಸಿದ್ಧಗಂಗಾ ಅಂತ ಹೆಸರು ಬಂತು. ಸೊ ನೋಡಿ ಯಾವ ಥರ ಪವಾಡ ನಡೆದಿದೆ ಅಂತ ಅವ್ರ ಕಾಲದಲ್ಲಿ. ಸೊ ನಿಜಕ್ಕೂ ಆಶ್ಚರ್ಯ ಅನಿಸ್ತೈತೆಲ್ಲ ಇದನ್ನು ಕೇಳಿದ್ರೆ. ಸೊ ಈ ಮಠಕ್ಕೆ ಯಾವ ರೀತಿಯಾಗಿ ಅದರ ಹೆಸರು ಬಂತು, ಸಿದ್ಧಗಂಗಾ ಅನ್ನೋದಕ್ಕೆ ಹೆಸರು ಯಾವ ರೀತಿಯಾಗಿ ಬಂತು ಅಂತ. ಹಾಗೆ ಇಲ್ಲಿ ಸಿದ್ಧಗಂಗಮ್ಮನ ದೇವಸ್ಥಾನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಸೊ ಹೊರಗಡೆ ಬಂದರೆ ನೀವು ಅಲ್ಲಿ ಸ್ವಾಮೀಜಿಯವರ ಫೋಟೋಸ್ ಎಲ್ಲ ಇದೆ. ಸೊ ಪರ್ಚೇಸ್ ಮಾಡ್ಕೋತಿದ್ರೆ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ಸೊ ನಿಮ್ಮ ಮನೆಯಲ್ಲೂ ನೀವಿಟ್ಟು ಆರಾಧಿಸ್ಬೋಬೋದು. ಸೊ ಇಲ್ಲಿ ಭಕ್ತರಂತೂ ತುಂಬಾ ನಂಬ್ತಾರೆ ಸಿದ್ಧಗಂಗಾ ಸ್ವಾಮೀಜಿಯವ್ರದ್ದು. ಸೊ ಇಲ್ಲಿನ ಮಕ್ಕಳಿಗೆ ಅಷ್ಟು ಚೆನ್ನಾಗಿ ಎಜುಕೇಷನ್ ಹೇಳ್ಕೊಡ್ತಾರೆ. ಸೊ ಅಷ್ಟೇ ಚೆನ್ನಾಗಿ ವ್ಯವಸ್ಥೆ ಇದೆ ಅಂತಲೇ ಹೇಳ್ಬೋದು. ಸೊ ಊಟ, ವಸತಿ, ಶಿಕ್ಷಣ ಎಲ್ಲ ಉಚಿತವಾಗಿ ಕೊಡ್ತಾಯಿದ್ದಾರೆ ಈ ಮಠಕ್ಕೆ. ಈ ಮಠದಲ್ಲಿ ಮಕ್ಕಳಿಗೆಲ್ಲ ಉಚಿತವಾಗಿ ಸಿಗುತ್ತೆ ಅಂದರೆ ಎಷ್ಟೋ ಜನಗಳು ಹೋಗಿ ಎಷ್ಟೇನೋ ಮಾಡ್ತಾಯಿದ್ದಾರೆ. ಸೊ ಒಳ್ಳೆ ಉನ್ನತ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಮಠಕ್ಕೊಂದು ಸಾಕ್ಷಾಂಡ ನಮಸ್ಕಾರನ ಹಾಕ್ತೀನಿ. ಸೊ ಮಕ್ಕಳಿಗೆಲ್ಲ ಇಷ್ಟೊಂದು ವ್ಯವಸ್ಥೆ ಮಾಡಿದಾರಲ್ಲ, ಸೊ ಸೂಪರಾಗಿತ್ತು. ಹಾಗೆ ನೆಕ್ಸ್ಟು ಇಲ್ಲೊಂದು ಪಾರ್ಕ್ ಕೂಡ ಇದೆ. ಸೊ ಪರ್ ಹೆಡ್ 10 ರೂಪೀಸ್ ಅಂತೆ ಒಳಗಡೆ ಹೋಗೋದಕ್ಕೆ. ಸೊ ಸಿದ್ದೇಶ್ವರ ಸ್ವಾಮೀಜಿ ಸ್ಟ್ಯಾಚು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. 6 ವರ್ಷದ ಅಂದರೆ 6 ವರ್ಷದ ಒಳಗಿನ ಮಕ್ಕಳಿಗೆ 5 ರೂಪೀಸು, 6 ವರ್ಷದ ಮೇಲಿರೋರಿಗೆಲ್ಲ 10 ರೂಪೀಸು. ಸಮಯ ಕೂಡ ಇದೆ. ಸೊ ನೀವು ನೋಡಿಕೊಂಡು ಒಳಗಡೆ ಹೋಗ್ಬೋದು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಯೂನಿಕಾಗಿ ಕಾಣ್ತಾ ಇದೆ. ಸೊ ಎಲ್ಲ ಸ್ವಾಮೀಜಿ ಅವರ ಸ್ಟ್ಯಾಚ್ಯೂಸ್ ಆಯ್ತು, ಅವ್ರದ್ದು ಏನೇನೆಲ್ಲ ಇತ್ತು ಚಿಕ್ಕ ವಯಸ್ಸಿನಿಂದ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಇಲ್ಲಿ ಪಾರ್ಕ್ ಮೂಲಕ ನಾವು ಮಕ್ಕಳಿಗೂ ಕೂಡ ತೋರಿಸ್ಕೋಬೋದು. ಹಾಗೆ ನಾವು ಕೂಡ ವೀಕ್ಷಣೆ ಮಾಡ್ಬೋದು ಅಂತಲೇ ಹೇಳ್ತೀನಿ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಾರ್ಕಲ್ಲೊಂದು ಸ್ನೇಕ್ ಥರ ಕಾಣ್ತಾ ಇದೆ. ಸೊ ನಾನು ನಿಜವಾಗ್ಲೂ ಅದು ನಿಜಾನೇ ಅಂತ ಮಾಡಿದ್ದೆ. ಸೊ ಅದು ಸುಮ್ಮನೆ ಯೂನಿಕಾಗಿ ಕಾಣಲಿ ಅಂತ ಮಾಡಿದ್ದಾರೆ. ಸೊ ಅಲ್ಲಿ ನೋಡಿ ಸಿದ್ಧಗಂಗಾ ಅದು ಸ್ಟ್ಯಾಚು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದು ಹುತ್ತಿಂದು ಬಸವನದು ತುಂಬ ಚೆನ್ನಾಗಿದೆ. ಸೊ ಈ ಗಾರ್ಡನ್ ಒಳಗಡೆ ಹೋಗಬೇಕು ಅಂತ ಒಳಗಡೆ ಹೋಗ್ತಾಯಿದ್ದೀವಿ. ಸೊ ಪ್ರತಿಯೊಂದು ಇಲ್ಲಿ ನೋಡ್ತಾ ಇದ್ದಾರೆ. ಸೊ ಪ್ರತಿಯೊಂದು ಅವ್ರ ಕಥೆಗಳನ್ನು ಯಾವ ರೀತಿಯಾಗಿ ಇರುತ್ತೆ ಅಂದರೆ ಅಲ್ಲಿ ಮೂರ್ತಿಯನ್ನು ಯಾವ ರೀತಿಯಾಗಿ ನಿರ್ಮಿಸಿದಾರೋ ಅಂದರೆ ಅದೇ ರೀತಿಯಾಗಿ ನಾವು ಅಲ್ಲಿ ತಿಳ್ಕೊಬೇಕಾಗತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಕ್ಷೇತ್ರದ ಅಧಿವಿದ್ಯೆ ಸಿದ್ಧಲಿಂಗೇಶ್ವರ ಅವ್ರದ್ದು. ಸೊ ಅಲ್ಲಿ ವಚನಗಳನ್ನ ಕೊಟ್ಟಿದ್ದಾರೆ. ಅಲ್ಲಿ ಶಿಲ್ಪಕಲೆಗಳನ್ನು ಯಾವುದನ್ನು ಟಚ್ ಮಾಡೋ ಹಾಗಿಲ್ಲ. ಸೊ ದೂರಿಂದನೇ ವೀಕ್ಷಣೆ ಮಾಡಬೇಕು. ಸೊ ಮಕ್ಕಳಿದ್ರೆ ಹುಷಾರಾಗಿ ಕರ್ಕೊಂಡು ಹೋಗಿ ಸೊ ಎಂಜಾಯ್ ಕೂಡ ಮಾಡ್ತಾರೆ.
ಪ್ರತಿಯೊಂದು ನೋಡೋದಕ್ಕೂ ಅಷ್ಟೇ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಅವ್ರು ಏನೇನು ಮಾಡ್ತಾ ಬಂದಿದ್ದಾರೆ, ಸೊ ಅದನ್ನೆಲ್ಲ ಅಲ್ಲಿ ಬೋರ್ಡ್ಗಳ ಮುಖಾಂತರ ನಮಗೆ ತೋರಿಸ್ತಾ ಇದ್ದಾರೆ. ಸೊ ಪ್ರತಿಯೊಂದು ವಚನಗಳು ಅಷ್ಟೇ ನೀಟಾಗಿದೆ, ಅಷ್ಟೇ ಕ್ಲಿಯರಾಗಿ ಕಾಣೋ ಥರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಗಾರ್ಡನ್ ಅಂತೂ ಅಷ್ಟೇ ತಾಯಿ ಗಂಗಮ್ಮನ ಮಡಿಲಲ್ಲಿ ಅಂದರೆ ಸಿದ್ದೇಶ್ವರ ಸ್ವಾಮೀಜಿಯವರು ಅದರ ತೊಟ್ಲ ತಗೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗೆ ಮಕ್ಕಳಿಗೆ ಯಾವ ಥರ ಶಿಕ್ಷಣ ಮಾಡಿದರು, ಸೊ ಅವರು ಯಾವ ಥರ ವಚನಗಳನ್ನ ಹೇಳ್ತಾಯಿದ್ರು, ಸೊ ಎಲ್ಲ ಒಂಥರ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ಸ್ವಾಮೀಜಿಗಳದ್ದು ಸೊ ಅಲ್ಲಿ ಗಿಡಗಳಂತೂ ತುಂಬಾ ಚೆನ್ನಾಗಿ ನಿರ್ಮಿಸ್ತಾರೆ. ಇದು ಮತ್ತು ಇತ್ತೀಚೆಗೆ ಆಗಿರೋದು ಅಂದರೆ ಅವರು ಸಮಾಧಿ ಆದಮೇಲೆ ಅಂದರೆ ಇವರು ತೀರ್ಕೊಂಡ ನಂತರನೇ ಈ ಗಾರ್ಡನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಹೊರಗಡೆ ಅಂತೂ ತುಂಬ ಚೆನ್ನಾಗಿತ್ತು ಅದನ್ನು ನೋಡೋದಕ್ಕೆ, ಅವ್ರ ಸ್ಟ್ಯಾಚ್ಯೂ ರೂಪದಲ್ಲಿ ಅದನ್ನು ನಿರ್ಮಾಣ ಮಾಡಿದಾರಲ್ಲ. ಸೊ ಹಾಗೆ ಮುಂದೆ ಹೋಗ್ತಾ ಇದ್ದೀವಿ, ತೋರಿಸ್ತೀನಿ ನೋಡಿ ಪ್ರತಿಯೊಂದು ಯಾವ ರೀತಿಯಾಗಿದೆ ಅಂತ. ಕಾಯಕವೇ ಕೈಲಾಸ ಅದರದ್ದು ಬಗ್ಗೆ, ಆಮೇಲೆ ವಚನ, ಸೊ ಅಷ್ಟೇ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಮಕ್ಕಳಿಗೆ ಯಾವ ರೀತಿಯಾಗಿ ಶಿಕ್ಷಣವನ್ನು ಕೊಡ್ತಾಯಿದ್ರು, ಸೊ ಯಾವ ರೀತಿಯಾಗಿ ಕಲಿಕೆಯನ್ನು ನೀಡಬೇಕು, ಸೊ ಪೂಜೆ, ಅಲ್ಲಿನ ಧ್ಯಾನ ಬಗ್ಗೆ ಎಲ್ಲ ಹೇಳ್ಕೊಡೋ ಸ್ಟ್ಯಾಚ್ಯೂವನ್ನು ಮಾಡಿದ್ದಾರೆ. ಸೊ ಹಾಗೆ ಸ್ವಾಮೀಜಿಗಳದ್ದು ಇದು ನೋಡ್ತಾ ಇದ್ದರೆ ಸ್ವಲ್ಪ ರಿಯಲಾಗಿ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಗಾರ್ಡನ್ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಮುಂದೆ ಬಂದರೆ ಮಕ್ಕಳಿಗೆ ಅಭ್ಯಾಸ ಯಾವ ರೀತಿಯಾಗಿ ಮಾಡೋದು, ಸೊ ಅಲ್ಲಿನ ಶಿಕ್ಷಣ ಮತ್ತು ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ, ಸೊ ಕಟ್ಟುನಿಟ್ಟಾಗಿ ಪಾಲಿಸ್ಕೊಡ್ತಾ ಬರಬೇಕು ಅಂತ ಹೇಳ್ತಾ ಇರೋದು. ಸೊ ಅಲ್ಲಿ ಧ್ಯಾನ ಮಾಡೋದು, ಮತ್ತು ನೀವೇನಾದರೂ ಕೊಡ್ತೀನಿ ಅಂದರೆ ಕೊಡ್ಬೋದು ಅನ್ನೋ ರೂಪದಲ್ಲಿ ಅದನ್ನು ಕೂಡ ತೋರಿಸಿದ್ದಾರೆ. ಮಗು ಅಳಬೇಕಾದ್ರೆ ಸ್ವಾಮೀಜಿಯವರು ಯಾವ ರೀತಿಯಾಗಿ ಮಂತ್ರಪೀಠದಲ್ಲಿ ಶ್ರೀ ಸ್ವಾಮೀಜಿಗಳು ಕೂತ್ಕೊಂಡು ಯಾವ ರೀತಿಯಾಗಿ ಹೇಳೋದು ತುಂಬ ಚೆನ್ನಾಗಿತ್ತು, ಯೂನಿಕ್ ಆಗಿತ್ತು, ನೋಡೋದಕ್ಕೆ ಅಷ್ಟೇ ಸುಂದರವಾಗಿತ್ತು. ಸೊ ಅಲ್ಲಿ ಮರಗಿಡಗಳಂತೂ ನೋಡ್ತಾ ಇದ್ದರೆ ಯಾವುದೋ ಒಂದು ಬೆಟ್ಟಕ್ಕೋ ಕಾಡಿಗೆ ಹೋಗಿದ್ದೀವಿ ಹಂಗೆ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಸೊ ಕಟ್ಟಿಗೆ ಅವರ ಕಡಿಯೋದು ಆಗಿರ್ಬೋದು, ಮಠಕ್ಕೆ ಅವರು ಯಾವ ರೀತಿಯಾಗಿ ಮಕ್ಕಳ ಶಿಕ್ಷಣವನ್ನು ಹೇಳ್ಕೊಡೋದು, ಸೊ ಅಲ್ಲಿಗೆ ಯಾವ ರೀತಿಯಾಗಿ ಹಣ್ಣು ಹಂಪಲನ್ನ ಪ್ರಾಣಿಗಳಿಗೆ ಕೊಡೋದು, ಸೊ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಇದು ನಿರ್ಮಾಣ ಮಾಡೋದಕ್ಕೆ ಕಟ್ಟಡವನ್ನು ಕಟ್ತಾ ಇದ್ದಾರೆ. ಸೊ ಇನ್ನೂ ನಡೀತಾ ಇದೆ ಇದ್ರ ಕೆಲಸ. ಆಗಿನ ಕಾಲದಲ್ಲಿ APJ ಅಬ್ದುಲ್ ಕಲಾಂ ಅವ್ರನ್ನ ಮೀಟ್ ಆಗಿರೋದು, ಸೊ ಮತ್ತು ಅವರು ಪೂಜೆಗಳನ್ನು ಯಾವ ರೀತಿಯಾಗಿ ಕೂತ್ಕೊಂಡು ದಾನ ಮಾಡ್ತಾಯಿದ್ರು ಅದನ್ನೆಲ್ಲ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಮುಂದೆ ಹೋದರೆ ಮಕ್ಕಳಿಗೆ ಪಾರ್ಕ್ ಇದೆ, ಸೊ ಅಂದರೆ ಅವ್ರು ಆಟ ಆಡ್ಕೋಬೋದು. ಸೊ ಇಲ್ಲೊಂಥರ ಮಕ್ಕಳೆಲ್ಲ ಕೂತ್ಕೊಂಡು ಆಟ ಆಡೋದು ತುಂಬ ಚೆನ್ನಾಗಿ ಅದು ಗಿಡದ ಕೆಳಗಡೆ ಮಾಡಿದ್ದಾರೆ. ಸೇಮ್ ನನ್ನ ಮಗ ಸೇಮ್ ಅದೇ ಕಲರ್ ಡ್ರೆಸ್ ಹಾಕ್ಕೊಂಡು ಬಿಟ್ಟಿದ್ದಾನೆ, ಹಾಗೆ ಕಾಣ್ತಿದ್ದಾನಲ್ಲಿ, ಹಾಗೆ ಕಾಣ್ತಿದ್ದ. ಸೊ ಹಂಗೆ ಮುಂದೆ ಬಂದ್ವಿ, ಚೆನ್ನಾಗಿ ಎಂಜಾಯ್ ಮಾಡಿದ, ಫೋಟೋ ತಕ್ಕೊಂಡ್ವಿ. ಸೊ ನೀವು ಏನಾದರೂ ವೀಡಿಯೋ ಮಾಡ್ತೀನಿ ಅಂದರೆ ಇಲ್ಲಿ ಯಾವುದೇ ರೀತಿ ಕಂಡೀಷನ್ ಇಲ್ಲ, ವೀಡಿಯೋ ಮಾಡ್ಬೋದು, ಎಕ್ಸ್ಪ್ಲೋರ್ ಮಾಡ್ಬೋದು, ಕಂಪ್ಲೀಟಾಗಿ ವೀಡಿಯೋನ ಹೇಳ್ಕೊಡ್ಬೋದು, ಫೋಟೋಸ್ ತಕ್ಕೊಬೋದು, ಯಾವುದೇ ರೀತಿ ತೆಗೆಯೋದಿಲ್ಲ, ಅಲೋ ಇಲ್ಲ ಅಂತ ಏನಿಲ್ಲ, ಎಲ್ಲನೂ ಮಾಡ್ಕೋಬೋದು. ಸೊ ಇಲ್ಲಿ ಧ್ಯಾನ ಕೂತ್ಕೊಳ್ಳೋದಾಗಿರ್ಬೋದು, ಇನ್ನೂ ಸ್ವಲ್ಪ ಮಾಡ್ತಾ ಇದ್ದಾರೆ, ಇನ್ನೂ ಥರ ಹಂಗೆ ನಡೀತಾ ಇದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಗಾರ್ಡನ್ನು. ಸೊ ಪಾರ್ಕ್ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ, ಮಕ್ಕಳಿಗಂತೂ ತುಂಬಾ ಇಷ್ಟ. ಅವರು ಮಠಕ್ಕೆ ಹೋದರೆ ಯಾವ ರೀತಿಯಾಗಿ ಶಿಕ್ಷಣ ಪಡಿತಾಯಿದ್ದಾರೆ ಮಕ್ಕಳಿಗೆ, ಮತ್ತು ಅಲ್ಲಿನ ಗಾರ್ಡನ್ ಬಗ್ಗೆ ಅವ್ರು ಬಂದರೆ ಪಾರ್ಕಿಗೆಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಹಾಗೆ ನನ್ನ ಮಗ ಆಟ ಆಡ್ತೀನಿ ಅಂತ ಇದ್ದೆ. ಸೊ ಇದು ಅವ್ನಿಗೆ ಆಡೋಕ್ಕೆ ಬರಲ್ಲ ಅಂತ ಸುಮ್ಮನೆ ಬಿಟ್ಟ. ಸೊ ಅಲ್ಲಿ ಇದೊಂಥರ ತುಂಬ ಚೆನ್ನಾಗಿತ್ತು. ಸೊ ಅವ್ರ ಪರ್ಮಿಷನ್ ಕೇಳಿಬಿಟ್ಟು ನಾನು ಸ್ವಲ್ಪ ಆಟ ಆಡಬೇಕು ಅಂತ ಆಟ ಕೂಡ ಆಡಿದೆ. ಸೊ ತುಂಬ ಎಂಜಾಯ್ ಮಾಡ್ತಾಯಿದ್ದೆ. ಸೊ ನನಗೆ ಆಡ್ಬೇಕು ಅನ್ನಿಸ್ತು, ಕೇಳಿ ಆಟ ಆಡಿದೆ. ಅವನು ಚಿಕ್ಕವನಲ್ವ, ಆಟ ಆಡೋದಕ್ಕೆ ಬರಲ್ಲ, ನಾನು ಆಡ್ತೀನಿ ಅಂದಿದ್ದಕ್ಕೆ ಆಟ ಆಡಿದ್ದು. ಸೊ ತುಂಬ ಚೆನ್ನಾಗಿತ್ತು, ಎಂಜಾಯ್ ಕೂಡ ಮಾಡಿದ್ವಿ ಪಾರ್ಕಲ್ಲಿ. ಕೂತ್ಕೊಳ್ಳೋಕೆ ಅಷ್ಟೇ ನೀಟಾಗಿದೆ. ಸೊ ಈ ಮಠದ ಹೇಳ್ಬೇಕಂದ್ರೆ ಅಷ್ಟು ಕ್ಲೀನಾಗಿದೆ, ಹೈಜಿನಿಕ್ ಆಗಿದೆ, ನೋಡೋದಕ್ಕೂ ಅಷ್ಟೇ ಅಟ್ರಾಕ್ಷನ್ ಆಗೋ ಥರ ಇದೆ. ಮಕ್ಕಳು ಬಂದರೆ ಶಿಸ್ತು, ಬದ್ಧತೆ, ಶಾಂತಿಯನ್ನು ಎಲ್ಲ ಕಲ್ತ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ಮಠಕ್ಕಂತೂ ತುಂಬ ಜನ ಭಕ್ತಾದಿಗಳು ಬರ್ತಾರೆ ಅಂತಲೇ ಹೇಳ್ಬೋದು. ನಾವಂತೂ ವೀಕೆಂಡಲ್ಲಿ ಹೋಗಿದ್ವಿ, ತುಂಬಾ ರಶ್ ಇತ್ತು. ಹಾಗೆ ನಮ್ಮ ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಎಂಜಾಯ್ ಮಾಡ್ತಾಯಿದ್ವಿ, ಅದು ನನಗೆ ತುಂಬಾ ಇಷ್ಟ ಆಯಿತು ಇಲ್ಲಿ. ಸೊ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಂತ ಹೊರಗಡೆ ಹೋಗ್ತಾಯಿದ್ವಿ. ಸೊ ಇನ್ನೇನು ಹೇಳಬೇಕಂದ್ರೆ ಈ ಮಠದ ಬಗ್ಗೆ, ನಡೆದಾಡುವ ದೇವರ ಬಗ್ಗೆ ತಿಳ್ಕೊಂಡ್ರಿ, ಮತ್ತು ಇತಿಹಾಸದ ಬಗ್ಗೆ ತಿಳ್ಕೊಂಡ್ರಿ, ಗಂಗಮ್ಮನ ಬಗ್ಗೆ ತಿಳ್ಕೊಂಡ್ರಿ, ಅಂದರೆ ಸಿದ್ಧಗಂಗಮ್ಮನ ವಿಶೇಷತೆ ಏನು ಅಂತ ತಿಳ್ಕೊಂಡ್ರಿ. ಹಾಗೆ ಟೈಮಿಂಗ್ ತಿಳ್ಕೊಂಡ್ರಿ, ಮತ್ತು ಬಸ್ಸು ಟ್ರೈನ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡ್ರಿ. ಸೊ ತುಂಬಾ ಅವೈಲೇಬಲ್ಸ್ ಇದೆ ಬಸ್ ಅಂತೂ. ಸೊ ನೀವೇನಾದರೂ ಬರ್ತೀನಿ ಅಂದರೆ ಬಂದು ವಿಸಿಟ್ ಮಾಡ್ಕೊಳ್ಳಿ. ನೀವೇನಾದರೂ ಫೋಟೋ ವೀಡಿಯೋಸ್ ಮಾಡ್ತೀನಿ ಅಂದರೂ ಅದಕ್ಕೂ ಅಲೋ ಇದೆ, ಯಾವುದೇ ರೀತಿ
ಕಂಡೀಷನ್ ಇಲ್ಲ. ಹಾಗೆ ಹೊರಗಡೆ ಬಂದ ತಕ್ಷಣ ಅಂದರೆ ಎಕ್ಸಿಟಿಗೆ ಅಪೋಸಿಟೇ ಅವರು ಹಳೆಯ ಕ್ಷೇತ್ರ ಇದು, ಅಂದರೆ ಮಠಕ್ಕೆ ಕುಂತ್ಕೊಳ್ಳೋದು ಹಳೆಯ ಮಠದ ಶ್ರೀ ಸಿದ್ಧಲಿಂಗೇಶ್ವರ ಅವ್ರದ್ದು ಹಳೆಯ ಮಠ ಇದು. ಸೊ ಇಲ್ಲಿ ಧ್ಯಾನ ಮತ್ತು ಅವರೆಲ್ಲ ಮೆಡಿಟೇಷನ್ ಮಾಡೋದು, ಸೊ ಅವರೆಲ್ಲ ಇಲ್ಲಿ ನಡೆದಾಡೋದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅಷ್ಟೇ ಗ್ಲಾಸ್ನಿಂದ ಅಲ್ಲಿ ಕೂತ್ಕೊಳ್ಳೋ ಪೀಠ ತುಂಬಾ ಚೆನ್ನಾಗಿತ್ತು ಮತ್ತು ಭಕ್ತಾದಿಗಳು ಇಲ್ಲಿ ಧ್ಯಾನಕ್ಕೆ ಕೂಡ ಕುಂತ್ಕೋತಾರೆ. ಅಷ್ಟೇ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಈ ಮಠನ ಅಂತ ಹೇಳ್ಬೋದು. ಇದು ಹಳೆಯದಿದು, ಅದು ಗದ್ದುಗೆ ಅದು ಅವ್ರದ್ದು. ಸೊ ಇದು ಹಳೆ ಮಠದ ದರ್ಶನ ಯಾವ ರೀತಿ ಇತ್ತು ಮತ್ತು ಅಲ್ಲಿ ಕೂತ್ಕೊಂಡು ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ರಂತೆ. ಸೊ ತುಂಬ ಚೆನ್ನಾಗಿತ್ತು. ಒಳಗಡೆ ಹೋದರೆ ಅಷ್ಟೇ ಚೆನ್ನಾಗಿದೆ ದೇವಸ್ಥಾನ. ಅಲ್ಲಿ ಒಂದು ಲಿಂಗನ ಮೂರ್ತಿನ ಇಟ್ಟು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಸೊ ಅದರ ಎದುರುಗಡೆ ನಂದಿಯನ್ನು ಇಟ್ಕೊಂಡು ಮತ್ತು ಅಲ್ಲಿ ಧ್ಯಾನಕ್ಕೆ ಕೂತ್ಕೊಳ್ಳೋರು ಕೂತ್ಕೋಬೋದು. ಸೊ ಅಲ್ಲಿ ಕೂತ್ಕೊಂಡು ಧ್ಯಾನ ಕೂಡ ಮಾಡ್ತಾಯಿದ್ರು. ಸೊ ಡಿಸ್ಟರ್ಬ್ ಮಾಡಬಾರ್ದು ಅಂತ ವಿಡಿಯೋ ಮಾಡಲಿಲ್ಲ, ಸ್ವಲ್ಪನೇ ಮಾಡಿಬಿಟ್ಟು ಹೊರಗಡೆ ಬಂದ್ವಿ. ಸೊ ನಾವು ಮನೆಗೆ ಹೋಗಬೇಕು ಅಂತ. ಇಲ್ಲಿ 6:30ಗೆ ಪ್ರಾರ್ಥನೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನೀವೇನಾದರೂ ಸಂಜೆವರೆಗೂ ಇರ್ತೀನಿ ಅಂದರೆ ಸಂಜೆವರೆಗೂ ಇರ್ಬೋದು, ಪ್ರಾರ್ಥನೆ ಕೂಡ ನೋಡಿಕೊಂಡು ಹೋಗ್ಬೋದು. ಸೊ ಪ್ರಾರ್ಥನೆ ಮಾಡೋ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರಂತೆ, ಅದನ್ನು ಕೇಳಬೇಕಂತೆ, ಅಷ್ಟೇ ಚೆನ್ನಾಗಿರುತ್ತೆ. ಸೊ ನಾನು ಕೇಳೋಕ್ಕಾಗಲಿಲ್ಲ, ನಮ್ಮ ಟ್ರೈನ್ ಕೂಡ 3:45ಗೆ ಇತ್ತು. ಸೊ ಅದಕ್ಕೋಸ್ಕರ ಲೇಟ್ ಆಗುತ್ತೆ ಅಂತ ನಾವು ಬೇಗ ಹೊರಗಡೆ ಬಂದ್ವಿ. ಮಕ್ಕಳು ಪ್ರೇರಣೆ ಮಾಡೋದನ್ನು ಅಂದರೆ ಪ್ರಾರ್ಥನೆ ಮಾಡೋದನ್ನು ನೋಡಬೇಕಿದ್ರೆ ನೋಡಿಕೊಂಡು, ರಾತ್ರಿ ಟ್ರೈನ್ ಇದೆ ರಾಣಿ ಚೆನ್ನಮ್ಮ ಎಕ್ಸ್‌ಪ್ರೆಸ್ಸು, ರಾತ್ರಿ 9:15ಕ್ಕಿದೆ, ನೋಡಿಕೊಂಡು ಬರ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಒಮ್ಮೆ ನಿಮ್ಮ ಕುಟುಂಬದ ಜೊತೆ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ಸ್ವಾಮೀಜಿಗಳ ಗದ್ದುಗೆ ದರ್ಶನ ಪಡೆದುಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು. ನಮ್ಮ ಟ್ರೈನ್ ಬರ್ತಾಯಿದೆ 3:45ಗೆ, ನಾವು ರೀಚ್ ಆಗಬೇಕು ಬೆಂಗಳೂರಿಗೆ ಅಂತ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.